ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲ್ ನಲ್ಲಿ ಖಡಕ್ ಚಹಾ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 250 ಗ್ರಾಮ್ ಅಷ್ಟು ಹಾಲು ತಗೊಂಡಿದ್ದೀನಿ. ಅದಕ್ಕೆ ಯಾವ್ದಾದ್ರು ನೀವು ಟೀ ಪುಡಿ ಹಾಕೊಳ್ಳಿ. ನಾನಿಲ್ಲಿ ರೆಡ್ ಲೆಬಲ್ ನ್ಯಾಚುರಲ್ ಕೇರ್ ಇದೆಯಲ್ಲ, ಆ ಟೀ ಪುಡಿ ಹಾಕೊಳ್ತಾ ಇದ್ದೀನಿ. ಅದ್ರಲ್ಲಿ ಯಾಲಕ್ಕಿ ಅದೆಲ್ಲ ಮಿಕ್ಸ್ ಇರುತ್ತೆ ಕಣ್ರಿ. ಆದ್ರೂ ನಾನು ಅದ್ರ ಜೊತೆಗೆ ನಾನಿಲ್ಲಿ ಹಸಿ ಶುಂಠಿ ಇದ್ರೆ ಹಸಿ ಶುಂಠಿ ಕುಟ್ ಹಾಕೊಳ್ರಿ, ಇಲ್ಲಾಂದ್ರೆ ಒಣ ಶುಂಠಿ ಪುಡಿ ಇತ್ತು ಅದನ್ನೇ ನಾನು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಯಾಲಕ್ಕಿನ ನಾವು ಪುಡಿ ಮಾಡ್ಕೊಂಡು ಹಾಕೊಳ್ಳಂದ್ರಿ. ನೆಕ್ಸ್ಟ್ ಉಂಡೆ ಬೆಲ್ಲ ತಗೊಳ್ಳಿ. ಉಂಡೆ ಬೆಲ್ಲ ತಗೊಂಡ್ರೆ ಇದು ಹಾಲು ಒಡಿಯಲ್ಲ ಕಣ್ರಿ. ಆರ್ಡಿನರಿ ನಾವು ಕುಡಿಕೆ ಬೆಲ್ಲ ಹಾಕ್ತಿವಂದ್ರೆ ಅದು ಹಾಲು ಒಡಿಯುತ್ತೆ. ಉಂಡೆ ಬೆಲ್ಲನೇ ತಗೊಳ್ಳಿ, ಇಲ್ಲಾಂದ್ರೆ ಪುಡಿ ಬೆಲ್ಲ ಬರುತ್ತಲ್ಲ ಆ ಪುಡಿನಾದ್ರೂ ಹಾಕೋಬಹುದು. ನೋಡ್ರಿ, ಚೆನ್ನಾಗಿ ಮಳ್ಸ್ಕೋಬೇಕಂಡ್ರಿ ಟೀನ. ಮಳ್ಳಿದಷ್ಟು ಟೀ ಚೆನ್ನಾಗಾಗುತ್ತೆ, ಟೇಸ್ಟಿ ಆಗುತ್ತೆ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಕೋಬೇಡ್ರಿ. ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಕಣ್ರಿ. ನೋಡ್ರಿ, ಈ ರೀತಿ ಚೆನ್ನಾಗಿ ಟೀ ಮಳ್ಬೇಕಂಡ್ರಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹೋಟೆಲ್ ಸ್ಟೈಲ್ ಅಲ್ಲಿ ಇದೇ ರೀತಿನೇ ಟೀ ಮಾಡೋದು ಕಣ್ರಿ. ನೋಡ್ರಿ, ಖಡಕ್ ಚಹಾ ರೆಡಿ ಆಗಿದೆ. ಎಷ್ಟು ಟೇಸ್ಟಿ ಆಗಿರುತ್ತೆ ಟೀ ಅಂದ್ರೆ, ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅಂದ್ರೆ ಹೆಲ್ತಿಗೂ ಒಳ್ಳೇದು ಕಣ್ರಿ ಇದು ಟೀ. ಯಾಕಂದ್ರೆ ಶುಂಠಿ ಏಲಕ್ಕಿ ಎಲ್ಲ ಹಾಕಿರ್ತೀವಲ್ವಾ, ತುಂಬಾನೇ ಒಳ್ಳೇದು ಹೆಲ್ತಿಗೆ. ಸೋಸ್ಕೊಳ್ಳೋಣ ಬನ್ನಿ ಟೀನ. ಹಾಗೆ ಗ್ಲಾಸಿಗೆ ಹಾಕೊಳ್ಳೋಣ ಬನ್ನಿ ಲೋಟದಾಗೆ. ಇದು ಟೀ ಏನ್ ಗೊತ್ತಾ, ಬೆಳಗ್ಗೆ ಸಾಯಂಕಾಲ 2 ಟೈಮ್ ಅಷ್ಟೇ ಕುಡೀರಿ. ಜಾಸ್ತಿ ಕುಡಿಲೂಬಾರ್ದು ಕಣ್ರಿ. ಅತಿ ಆದ್ರೆ ಅಮೃತನು ವಿಷ ಅಂತಾರೆ ಅಲ್ವಾ, ಹಾಗಾಗಿ ಟೀ ಡೈಲಿ 2 ಟೈಮ್ ಕುಡೀರಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಸಾಲೆ ಟೀ ಯಾವ ರೀತಿ ಮಾಡೋದು ಅಂತಾನು ನಾನು ತಿಳಿಸ್ಕೊಡ್ತೀನಿ. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್.